ಸಮಾಧಿಯ ಬಳಿಯಿಂದ 100 ಗಜ ದಾಟುವಷ್ಟರಲ್ಲೇ ಯಾರಾದರೂ ಒಬ್ಬರು ಹಾಸ್ಯ ಚಟಾಕಿ ಆರಿಸ್ತಾರೆ. ಎಲ್ಲರೂ ಮನಸಾರೆ ನಗುತ್ತಾರೆ. ಇದು ಮರಣದೆದುರು ಜೀವಿಸುವಂಥದ್ದು. ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ಅನುದಿನವೂ ದೇವರ ವಾಕ್ಯಗಳ ಅಧ್ಯಯನವು ನಿಮಗೆ ಸಂತೋಷವನ್ನು ತಂದಿದೆ ಅಲ್ವಾ? ದೇವರಿಗೆ ಸ್ತೋತ್ರವಾಗಲಿ. ಪ್ರಸಂಗಿ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನಕ್ಕೆ ನಾವು ಬಂದಿದ್ದೇವೆ. ಒಳ್ಳೆಯ ಜೀವಿತದಲ್ಲಿ ತಪ್ಪಿಗಾಗಿ ಹುಡುಕಾಟ, ಉಗುರು ಬೆಚ್ಚಗಿನ ಸ್ಥಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಕೀರ್ತನೆ 119:57 ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ನಾವು ಪ್ರಸಂಗಿ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಬಂದು 6ನೇ ಅಧ್ಯಯನದವರೆಗೆ ಧ್ಯಾನ ಮಾಡಿ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪ್ರಸಂಗಿ 7ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಸೊಲೊಮೋನನು ಪ್ರಯೋಗವಾಗಿ ಬಳಸಿದ ಕೊನೆಯ ಅನುಭವ ಇದಾಗಿದೆ. ಈ ಲೋಕದಲ್ಲಿನ ಎಲ್ಲವನ್ನು ಪರೀಕ್ಷಿಸಿ ಯಾವುದರಿಂದಲಾದರೂ ತೃಪ್ತಿ, ಮನೋರಂಜನೆ ದೊರಕಬಹುದೋ ಎಂದು ಅವನು ಪ್ರಯತ್ನಿಸಿದ್ದಾನೆ. ವಿಜ್ಞಾನ, ವಿಶ್ವದ ಪ್ರಾಕೃತಿಕ ನಿಯಮಗಳು ಇವುಗಳು ಸ್ವಲ್ಪ ತೃಪ್ತಿ ತಂದರೂ ಪೂರ್ಣ ತೃಪ್ತಿಯುಂಟು ಮಾಡಲಿಲ್ಲ. ಬಳಿಕ ತತ್ವಶಾಸ್ತ್ರ ಹಾಗೂ ಮನಃಶಾಸ್ತ್ರಗಳನ್ನು ಪರೀಕ್ಷಿಸಿದನು. ಅವುಗಳೂ ತೃಪ್ತಿ ಕೊಡಲಿಲ್ಲ. ಆನಂದ ಹಾಗೂ ಭೌತಿಕವಾದಗಳನ್ನು ಅಧ್ಯಯನ ಮಾಡಿದನು. ಅದೃಷ್ಟವಾದವನ್ನು ಪರೀಕ್ಷಿಸಿದನು. ಅದು ಈ ದಿನಗಳಲ್ಲಿ ಬಹು ಪ್ರಚಲಿತವಾಗಿದೆ. ಸ್ವಾರ್ಥತೆ, ತನಗಾಗಿ ಜೀವಿಸುವಂಥದ್ದನ್ನೂ ನೋಡಿದನು. ಬಳಿಕ ಧಾರ್ಮಿಕತೆಯನ್ನೂ ಪರೀಕ್ಷಿಸಿದನು. ಆದರೆ ಯಾವ ಧರ್ಮವೂ ತೃಪ್ತಿ ಕೊಡಲಿಲ್ಲ. ಯಾಕಂದರೆ ಕ್ರಿಸ್ತನು ಮಾತ್ರ ಹೃದಯಕ್ಕೆ ತೃಪ್ತಿಯನ್ನು ಕೊಡಬಲ್ಲನು. ಪ್ರಿಯರೇ, ಸೊಲೊಮೋನನು ಐಶ್ವರ್ಯವನ್ನೂ ಪರೀಕ್ಷಿಸಿದನು. ಅವನು ಲೋಕದಲ್ಲಿನ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿಯಾಗಿದ್ದವನು. ಆದರೆ ಐಶ್ವರ್ಯವು ತೃಪ್ತಿ ಕೊಡಲಾರದೆಂಬುದನ್ನು ಕಂಡುಕೊಂಡನು. ಈಗ ಅವನು ಕೊನೆಯ ಪ್ರಯೋಗಕ್ಕೆ ಸಿದ್ಧನಾಗಿದ್ದಾನೆ. ಅದೇ ನೈತಿಕತೆ. ಅವನು ಒಳ್ಳೆಯ ಕ್ರಿಯೆಗಳವನೆಂದು ಹೇಳಬಹುದು. ಇಂದು ಹೆಚ್ಚಿನ ಜನರು ಈ ದಿಕ್ಕಿನತ್ತ ಹೋಗುತ್ತಿದ್ದಾರೆ. ಅವರಲ್ಲಿ ಹೆಚ್ಚಿನವರಿಗೆ ಒಳ್ಳೆಯ ಕ್ರಿಯೆಗಳವರೆಂಬ ಬಿರುದೂ ಇರಬಹುದು. ಅವರು ಈ ಲೋಕ ಜೀವಿತದ ಹಾದಿಯಲ್ಲಿನ ನಡುವಣ ಪ್ರದೇಶದಲ್ಲಿದ್ದಾರೆ. ಇಂಥವರು ದೊಡ್ಡ ಪಟ್ಟಣಗಳಲ್ಲಿ ವ್ಯವಹಾರ ನಡೆಸುತ್ತಾ ಗ್ರಾಮೀಣ ಪ್ರದೇಶಗಳಲ್ಲಿ ಸುಖವಾಗಿ ಜೀವಿಸುತ್ತಾರೆ. ಅವರ ಮಕ್ಕಳು ಉತ್ತಮ ಶಾಲೆಗಳಿಗೆ ಹೋಗುತ್ತಾರೆ, ಒಳ್ಳೆಯ ಜನರೊಂದಿಗೆ ಜೀವಿಸುತ್ತಾರೆ, ಒಳ್ಳೆಯ ಸಭೆಗಳಿಗೆ ಹೋಗುತ್ತಾರೆ, ಬಹುದೊಡ್ಡ ಸಭೆಗಳಿಗೆ ಹೋಗುತ್ತಾರೆ. ಎತ್ತರ ಗೋಪುರ, ದೊಡ್ಡ ಸ್ವರದ ಗಂಟೆ, ಅತ್ಯಂತ ಹೆಚ್ಚು ಕಲಿತ ಪ್ರಸಂಗಿ ಇತ್ಯಾದಿಗಳಿರುವಲ್ಲಿ ಇಂತಹ ಸಮಾಜದಲ್ಲೊಬ್ಬನಾಗಿರುವುದಕ್ಕೆ ಸೊಲೊಮೋನನು ಪ್ರಯತ್ನ ಪಡುತ್ತಾನೆ. ಪ್ರಿಯರೇ, ನೈತಿಕತೆಯಲ್ಲಿ ಅಂದರೆ ಒಳ್ಳೆಯ ಜೀವಿತದಲ್ಲಿ ತೃಪ್ತಿಗಾಗಿ ಹುಡುಕಾಟ ಎಂಬ ವಿಚಾರವನ್ನು ನೋಡೋಣ. ಪ್ರಸಂಗಿ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಸತ್ಯವಾದ ಮಾತಾಗಿದೆ. ಈ ಮಾತಿನಲ್ಲಿ ತಪ್ಪೇನೂ ಇಲ್ಲ. ಒಳ್ಳೆಯ ಹೆಸರು ಉತ್ತಮ. ಒಬ್ಬನು ಒಳ್ಳೆಯ ನೆರೆಯವನಾಗಿದ್ದಾನೆ. ಅವನೊಡನೆ ನಮಗೆ ವಾಗ್ವಾದವೇ ಆಗಿಲ್ಲ. ರಾಜಕೀಯ, ಮತಧರ್ಮಗಳ ಕುರಿತು ಚರ್ಚಿಸುವುದಿಲ್ಲ. ಯಾವ ಕೆಟ್ಟ ವಿಚಾರಗಳಲ್ಲೂ ತಲೆ ಹಾಕುವುದಿಲ್ಲ ಎಂಬ ಪ್ರಶಂಸೆಗಳಿಗೆ ಪಾತ್ರನಾಗುವಂತೆ ಜೀವಿಸುವುದು ಸುಲಭ. ಪ್ರಿಯರೇ, ಗೌರವಯುತವಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕಬಹುದು. ಎಲ್ಲರೊಂದಿಗೆ ಸೇರಿ ಸೌಹಾರ್ದವಾಗಿರಬಹುದು. ಇಂಥವರು ಸತ್ತಾಗ ಅವರ ಶವ ಸಂಸ್ಕಾರದಲ್ಲಿ ಒಳ್ಳೆಯ ಮಾತುಗಳೇ ಹೇಳಲ್ಪಡುತ್ತವೆ. ಈ ಲೋಕದಲ್ಲಿ ಜನಿಸಿರುವಾಗ ಒಳ್ಳೆಯ ಹೆಸರು, ಸತ್ತಾಗ ಒಳ್ಳೆಯ ಪ್ರಶಂಸೆಯ ಮಾತುಗಳು ದೊರಕುವ ರೀತಿ ನಾವು ಜೀವಿಸಬೇಕೆಂದು ಸೊಲೊಮೋನನು ಹೇಳುತ್ತಾನೆ. ಆದರೆ ಅದರಿಂದ ಹೃದಯಕ್ಕೆ ತೃಪ್ತಿ ದೊರಕುತ್ತದೋ? ಪ್ರಸಂಗಿ 7ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು.
ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ, ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಒಳ್ಳೆಯ ಕ್ರಿಯೆಗಳು ನೈತಿಕ ಜೀವಿತವೆಲ್ಲವೂ ಗೌರವಯುತವಾಗಿ ಮಾಡಲ್ಪಡುತ್ತದೆ. ಜನರು ಕ್ಲಬ್ ಮೀಟಿಂಗಿಗೆ ಹೋಗಿ ಯಾರೋ ಒಬ್ಬರು ಮಾಲಿನ್ಯದ ಕುರಿತು ಮಾತನಾಡುವುದನ್ನು ಕೇಳುತ್ತಾರೆ. ಅದರ ಕುರಿತು ಅವರೇನೂ ಮಾಡುವುದಿಲ್ಲ, ಆದರೆ ಕೂತುಕೊಂಡು ಒಳ್ಳೆಯ ರೀತಿಯಲ್ಲಿ ಆ ವಿಚಾರವಾಗಿ ಮಾತನಾಡುತ್ತಾರೆ. ಮುಂದಿನ ವಾರ ಇನ್ನೊಬ್ಬನು ನಾಗರಿಕ ಸಮಸ್ಯೆಗಳ ಕುರಿತು ಮಾತನಾಡುತ್ತಾನೆ. ಜನರು ಕುಳಿತುಕೊಳ್ಳುತ್ತಾರೆ, ಅದರ ಕುರಿತಾಗಿಯೂ ಏನನ್ನೂ ಮಾಡಲಾಗುವುದಿಲ್ಲ. ಅವರು ತಮ್ಮೊಳಗಿನ ಒಬ್ಬರ ಶವ ಸಂಸ್ಕಾರಕ್ಕೆ ಹೋಗುತ್ತಾರೆ. ಆ ವ್ಯಕ್ತಿಯ ವಿಷಯದಲ್ಲಿ ಹೇಳುವ ಒಳ್ಳೆಯ ಮಾತುಗಳನ್ನು ಕೇಳುತ್ತಾರೆ. ಯಾರಿಗೂ ಬೇಸರವಾಗುವುದಿಲ್ಲ, ಅವನು ಸತ್ತನಲ್ಲ ಎಂಬ ಚಿಂತೆಯೂ ಆಗುವುದಿಲ್ಲ. ಇದು ನಮ್ಮ ಸುತ್ತಲಿನ ಜನರ ಜೀವನ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಜೀವಿತವು ಮನುಷ್ಯನ ಅಗತ್ಯತೆಗೆ ತೃಪ್ತಿಯನ್ನು ಕೊಡುವುದಿಲ್ಲ. ಇದೊಂದು ಕೇವಲ ಬಾಯಿ ಬಡುಕುತನವೆಂದು ನನ್ನ ಅಭಿಪ್ರಾಯ. ನಾನು ಆ ರೀತಿ ಜೀವಿಸದೇ ಇದ್ದುದಕ್ಕಾಗಿ ಸಂತೋಷ ಪಡುತ್ತೇನೆ. ಈಗಲೂ ನಾನು ಆ ರೀತಿ ಜೀವಿಸುತ್ತಿಲ್ಲ. ಅದು ನಿಜವಾದ ಜೀವಿತ ಜೀವಿಸುವುದಲ್ಲ. ಇದು ಎಲ್ಲದಕ್ಕಿಂತ ಕೆಟ್ಟದಾದ ಪರಿಸ್ಥಿತಿಯಾಗಿದೆ. ಈ ರೀತಿಯ ಸಮಾಜಕ್ಕೆದುರಾಗಿ ಯುವಕರು ತಿರುಗಿ ಬೀಳುವುದರಲ್ಲಿ ತಪ್ಪಿಲ್ಲ. ಪ್ರಸಂಗಿ 7ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನಗೆಗಿಂತ ಕರಕರೆಯು ವಾಸಿ, ಮುಖವು ಸಪ್ಪೆಗಿರುವಲ್ಲಿ ಹೃದಯಕ್ಕೆ ಮೇಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಃಖವನ್ನು ತಪ್ಪಿಸಿಕೊಳ್ಳಲಿಕ್ಕಾಗಿ ಜನರು ಏನು ಬೇಕಾದರೂ ಮಾಡುತ್ತಾರೆ. ಸಮಾಧಿಯವರೆಗೂ ನೀನು ನಗುತ್ತಾ ಇರುವ ವ್ಯವಸ್ಥೆಗಳು ಈಗ ಇರುತ್ತವೆ. ನಿಜವನ್ನು ಹೂಗುಚ್ಛ, ಸಂಗೀತ, ಪ್ರಸಂಗಿಯ ಪ್ರಶಂಸೆ ಮಾತುಗಳಿಂದ ಅಡಗಿಸಲಾಗುತ್ತದೆ. ಕೊನೆಯಲ್ಲಿ ಎಲ್ಲರೂ ಮನೆಗೆ ಹೋಗಿ ಶವ ಸಂಸ್ಕಾರ ಒಳ್ಳೆಯದಾಯಿತು ಎನ್ನುತ್ತಾರೆ. ಆ ವ್ಯಕ್ತಿಯ ಮರಣವು ಬೇಗದಲ್ಲೇ ಮರೆತು ಹೋಗುತ್ತದೆ. ಪ್ರಸಂಗಿ 7ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದುಃಖದ ಮನೆಯು ಜ್ಞಾನಿಗಳ ಮನಸ್ಸಿಗೆ ನೆಲೆ, ಉಲ್ಲಾಸದ ಮನೆಯು ಮೂಢರ ಮನಸ್ಸಿಗೆ ನಿವಾಸ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇನ್ನೂ ಸಮಾಧಿಯಿಂದ 100 ಗಜಗಳನ್ನು ದಾಟುವಷ್ಟರಲ್ಲೇ ಯಾರಾದರೊಬ್ಬರು ಒಂದು ಹಾಸ್ಯ ಚಟಾಕಿ ಆರಿಸುತ್ತಾರೆ. ಎಲ್ಲರೂ ಮನಸಾರೆ ನಗುತ್ತಾರೆ. ಇದು ಮರಣದೆದುರು ಜೀವಿಸುವಂತಾದು. ತಮ್ಮ ಮಿತ್ರನು ಈ ಲೋಕ ಬಿಟ್ಟಂತೆ ತಾವೂ ಕೂಡ ಬಿಟ್ಟು ಹೋಗಬೇಕಾಗುತ್ತದೆಂಬುದು ಅವರ ಗಮನಕ್ಕೆ ಬರುವುದೇ ಇಲ್ಲ. ತಾವು ಎಲ್ಲಿಗೆ ಹೋಗುತ್ತಿದ್ದೇವೆಂಬುದನ್ನು ಅವರು ಖಾತ್ರಿಪಡಿಸಿಕೊಳ್ಳುವುದು ಉತ್ತಮವಲ್ಲವೋ? ಅವರು ರಕ್ಷಿಸಲ್ಪಟ್ಟಿದ್ದಾರೋ, ನಾಶನವಾಗಿದ್ದಾರೋ, ಸರಿಯಾದ ಸಂಬಂಧ ಹೊಂದಿದ್ದಾರೋ, ಇದಾವುದೂ ಅವರಿಗೆ ಪ್ರಾಮುಖ್ಯವಾದದಲ್ಲ. ಅವರು ಸಾಮಾಜಿಕ ಕಾರ್ಯಗಳಿಗೆ ಕಾಣಿಕೆ ಕೊಡುತ್ತಾರೆ. ಅವರು ಸಮಾಜದ ಅಭಿಮಾನಿಗಳಾಗಿರುತ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸಿ ಬಹಿರಂಗವಾಗಿ ಆತನಿಗಾಗಿ ನಿಲ್ಲುವುದಕ್ಕೆ ಅವರು ಸಿದ್ಧರಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಪ್ರಸಂಗಿ 7ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಅಜ್ಞಾನಿಗಳ ಗಾನಕ್ಕಿಂತ ಜ್ಞಾನಿಗಳ ಗದರಿಕೆಯನ್ನು ಕೇಳುವುದು ಲೇಸು, ಮೂಢರ ನಗುವಾಟವು ಹಂಡೆಯ ಕೆಳಗೆ ಉರಿಯುವ ಮುಳ್ಳಿನ ಚಟಪಟ ಶಬ್ದದ ಹಾಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನ ಮಾತಿನ ಅರ್ಥವೆಂದರೆ 2 ವಿಧದವರನ್ನು ನೋಡಿಕೋ ಎಂಬುದೇ. ಜ್ಞಾನಿಯ ಗದರಿಕೆಯನ್ನು ಕೇಳು, ಬಳಿಕ ಹೋಗಿ ಗದ್ದಲದ ಸಂಗೀತವನ್ನು ಕೇಳಿ ಆನಂದಿಸು. ಒಂದಕ್ಕಿಂತ ಒಂದು ಉತ್ತಮವಾಗಿರಬಹುದು, ಆದರೆ 2 ಗುಂಪಿನವರೊಂದಿಗೆ ಸೇರಿಕೊಳ್ಳುವುದು ಸುಲಭ. ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಈ ರೀತಿ ಆ ಚಿತ್ರಣ ಕೊಡಲ್ಪಟ್ಟಿದೆ. ಪ್ರಸಂಗಿ 7ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವುದರ ಕುರಿತಾಗಿಯೂ ಕೋಪಗೊಳ್ಳಬೇಡ, ಒಳ್ಳೆಯವನಾಗಿರು, ಎಲ್ಲರ ಸಂಗಡ ಸ್ನೇಹದಿಂದಿರು. ಅದರಿಂದ ನಿನ್ನ ವ್ಯವಹಾರಕ್ಕೆ ಪ್ರಯೋಜನವಾಗುತ್ತದೆ. ಸುಲಭದ ದಾರಿಯಲ್ಲಿ ಹೋಗು, ಮೆಲ್ಲಗೆ ನಡಿ, ಕ್ರಾಂತಿಕಾರಿಯಾಗಬೇಡ, ಎಲ್ಲರೊಂದಿಗೆ ಸೇರಿಕೊಳ್ಳಲು ತಯಾರಾಗಿರು. ಒಂದು ಗುಂಪಿನೊಂದಿಗೆ ಸೇರಿ ಅವರ ಸ್ನೇಹ ಗಳಿಸಿಕೋ, ಮರುದಿನ ಇನ್ನೊಂದು ಗುಂಪಿನವರೊಂದಿಗೆ ಸೇರಿ ಅವರೊಂದಿಗೂ ಸ್ನೇಹವಾಗಿರು. ಈ ಅಧ್ಯಾಯದಲ್ಲಿನ ಒಳ್ಳೆಯ ಕ್ರಿಯೆಗಳವನು ಶನಿವಾರ ರಾತ್ರಿ ತನಗೆ ಬೇಕಾದಂತೆ ಬದುಕಿ ಭಾನುವಾರ ದೇವಾಲಯಕ್ಕೆ ಹೋಗಿ ಒಬ್ಬ ಒಳ್ಳೆಯ ಕ್ರೈಸ್ತನಾಗುತ್ತಾನೆ. ಶನಿವಾರ ರಾತ್ರಿ ಕುಡಿದು ಮತ್ತನಾಗಿದ್ದವನೊಬ್ಬ ಭಾನುವಾರ ನನ್ನನ್ನು ನೋಡಿ, ನೀನು ನನ್ನನ್ನು ಕ್ರೈಸ್ತನೆಂದು ತಿಳಿದುಕೋ, ಅಲ್ಲವಾದರೆ ನಾನ್ಯಾರು,
ವಿಗ್ರಹಾರಾಧಕನೋ ಎಂದು ಕೇಳಿದ. ನಿಜದಲ್ಲಿ ಅವನೊಬ್ಬ ವಿಗ್ರಹಾರಾಧಕನೇ. ಪ್ರಸಂಗಿ 7ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ, ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮೋತ್ತಮವಾಗಿದೆ ಎಂಬುದಾಗಿ. ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕದಲ್ಲಿ ಜ್ಞಾನವು ಕ್ರಿಸ್ತನ ಇನ್ನೊಂದು ಹೆಸರಾಗಿದೆ ಎಂದು ನೋಡಿದ್ದೇವೆ. ಕ್ರಿಸ್ತನು ನಮಗಾಗಿ ಜ್ಞಾನವಾಗಿ ಮಾಡಲ್ಪಟ್ಟಿದ್ದಾನೆ. ಈ ಒಳ್ಳೆಯತನದವರು ಕ್ರಿಸ್ತನನ್ನು ಹೊಂದಿಕೊಂಡರೆ ಎಷ್ಟು ಒಳ್ಳೆಯದು. ಪ್ರಸಂಗಿ 7ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಧನವು ಹೇಗೋ ಹಾಗೆಯೇ ಅಜ್ಞಾನವೂ ಆಶ್ರಯ. ಜ್ಞಾನಕ್ಕೆ ವಿಶೇಷವೇನೆಂದರೆ ತನ್ನನ್ನು ಹೊಂದಿದವನಿಗೆ ಅದು ಜೀವದಾಯಕವೆಂಬುದೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧನವು ಆಶ್ರಯವಾಗಿದೆ. ಈ ವ್ಯಕ್ತಿಗೆ ತುಂಬ ಹಣ ಬೇಕು, ಆದರೆ ಕ್ರಿಸ್ತನು ಬೇಡ. ಜ್ಞಾನವು ತನ್ನನ್ನು ಹೊಂದಿದವನಿಗೆ ಜೀವದಾಯಕವೇ. ಹಣದಿಂದ ಜೀವನವನ್ನು ಕೊಂಡುಕೊಳ್ಳಲಾಗದು. ವೈಜ್ಞಾನಿಕ ಸಾಧನೆಗಳಿಂದ ನಿನ್ನ ಜೀವಿತವನ್ನು ಕೆಲವು ವರ್ಷ ಮುಂದಕ್ಕೆಳೆಯಬಹುದು, ಆದರೆ ಅದು ನಿನಗೆ ಇಲ್ಲಾಗಲಿ ನಿತ್ಯತ್ವದಲ್ಲಾಗಲಿ ನಿತ್ಯ ಜೀವವನ್ನು ಕೊಡಲಾರದು. ಆದರೆ ಜ್ಞಾನವಾಗಿರುವ ಕ್ರಿಸ್ತನು ಮಾತ್ರ ಕೊಡಬಲ್ಲನು. ಪ್ರಸಂಗಿ 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಡುವ ಮಾತುಗಳನ್ನೆಲ್ಲ ಲಕ್ಷ್ಯಕ್ಕೆ ತಾರದಿರು, ನಿನ್ನ ಆಳು ನಿನ್ನನ್ನು ಶಪಿಸುವುದು ಕಿವಿಗೆ ಬಿದ್ದೀತು ಎಂಬುದಾಗಿ. ಪ್ರಿಯಮಿತ್ರನೇ, ನಿನ್ನನ್ನು ಚೆನ್ನಾಗಿ ತಿಳಿದವನೊಬ್ಬನು ನಿನ್ನನ್ನು ಮೋಸಗಾರನೆಂದು ಹೇಳಿದ ವರದಿಗಳಿಂದ ವಿಚಲಿತನಾಗಬೇಡ. ನೀನು ಯಥಾರ್ಥನಾಗಿರುವುದಾದರೆ ಸಮಾಜವು ನಿನ್ನನ್ನು ಹೊಗಳಬಹುದು. ಒಳ್ಳೆಯತನದ ಮೂಲಕ ಜೀವನದಲ್ಲಿ ತೃಪ್ತಿಯನ್ನು ಕಾಣಬಯಸುವುದು ತರಕಾರಿಯಂತೆ ಜೀವಿಸುವುದಾಗಿದೆ. ಆದರೂ ಮುಂದುವರಿದ ದೇಶದಲ್ಲಿ ಹೆಚ್ಚಿನವರು ಈ ರೀತಿ ಜೀವಿಸುತ್ತಿದ್ದಾರೆ. ಶನಿವಾರ ರಾತ್ರಿ ಕ್ಲಬ್ನ ಕೂಟಗಳಿಗೆ ಹೋಗುತ್ತಾರೆ, ಭಾನುವಾರ ಬೆಳಿಗ್ಗೆ ದೇವಾಲಯಕ್ಕೆ ಬರುತ್ತಾರೆ. ಎಂಥ ಕಪಟತನ ನೋಡಿರಿ. ಈ ರೀತಿಯ ಜೀವಿತಕ್ಕೆ ನಮ್ಮ ಯುವಕರು ತಿರುಗಿ ಬೀಳುವುದನ್ನು ನೋಡುತ್ತೇವೆ. ಒಂದು ದ್ವೀಪದಲ್ಲಿ ಇಂತಹ 2,000 ಮಂದಿ ಇದ್ದರು. ಅವರಲ್ಲಿ ಕೆಲವರಿಗೆ ವಾಕ್ಯ ಕೇಳುವ ಸಂದರ್ಭ ಬಂದಿತು. ಅವರಲ್ಲಿ ಅನೇಕರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು. ಅವರು ಬೇರೆಲ್ಲವನ್ನೂ ಮಾಡಿ ಸೋತು ಹೋಗಿದ್ದರು. ಆದರೆ ದೇವಾಲಯಕ್ಕೆ ಕ್ರಮವಾಗಿ ಹೋಗುವ ಕ್ರೈಸ್ತ ಮನೆಗಳಲ್ಲಿ ಅವರು ಕ್ರಿಸ್ತನನ್ನು ಯಾಕೆ ಕಂಡುಕೊಳ್ಳಲಿಲ್ಲ? ಅವರ ಮನೆ ಸಭೆಗಳಲ್ಲಿ ನಿಜವಾದ ದೋಷವಿದೆ ಎಂಬುದನ್ನು ಅವರು ಕಂಡುಕೊಂಡರು. ಈ ರೀತಿಯ ಒಳ್ಳೆಯದನ್ನು ಮಾಡುವವರ ಜೀವಿತದಲ್ಲಿನ ಕಪಟತ್ವವನ್ನು ಅವರು ನೋಡಿದರು. ಪ್ರಿಯರೇ, ಒಬ್ಬ ಕಪಟದ ದೇವಾಲಯ ವಾಸಿಗಿಂತ ದೇವರಿಲ್ಲದ ನಾಸ್ತಿಕನನ್ನು ಸಂಧಿಸುವುದು ಸುಲಭವೆಂದು ನಾನು ನಂಬುತ್ತೇನೆ. ನಾಸ್ತಿಕನು ಸುವಾರ್ತೆಯನ್ನು ಮೊದಲ ಬಾರಿ ಕೇಳಿದಾಗ ಅದಕ್ಕೆ ಸ್ಪಂದಿಸಬಹುದು, ಆದರೆ ಕಪಟಿಯಾದ ದೇವಾಲಯಕ್ಕೆ ಕ್ರಮವಾಗಿ ಹೋಗುವವನು ಸುವಾರ್ತೆಯನ್ನು ಕೇಳಿ ಕೇಳಿ ಅವನ ಮನಸ್ಸು ಕಠಿಣವಾಗಿ ಹೋಗಿರುತ್ತದೆ. ಇದು ನಿಜವಾದ ದುರಂತವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಪ್ರಸಂಗಿ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಪ್ರಸಂಗಿ ಪುಸ್ತಕದ 8ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಉಗುರು ಬೆಚ್ಚಗಿನ ವ್ಯಕ್ತಿಯ ಕುರಿತ ವಿಚಾರಗಳು ಈ ಅಧ್ಯಾಯದಲ್ಲೂ ಮುಂದುವರಿದಿದೆ. ಅವನು ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದೆ ಇದ್ದಾನೆ. ಈ ರೀತಿಯ ನೈತಿಕ ವ್ಯಕ್ತಿಗಳು ತಾವು ಸ್ವರ್ಣ ನಿಯಮಕ್ಕನುಸಾರ ಜೀವಿಸುತ್ತೇವೆಂದು ಹೇಳುತ್ತಾರೆ. ಆದರೆ ಸ್ವರ್ಣ ನಿಯಮವೇನೆಂದು, ಅದರ ಅಗತ್ಯತೆಗಳೇನೆಂದು ಅವರಿಗೆ ಏನೂ ತಿಳಿದಿರುವುದಿಲ್ಲ. ನೀತಿವಂತನಿಗೂ ದುಷ್ಟನಿಗೂ ಹೆಚ್ಚಿನ ವ್ಯತ್ಯಾಸವೇನೂ ಇರುವುದಿಲ್ಲವೆಂದು ಸೊಲೊಮೋನನು ಅಭಿಪ್ರಾಯಪಡುತ್ತಾನೆ. ಪ್ರಸಂಗಿ 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಜ್ಞಾನಿಯ ಹಾಗಿರುವವನು ಯಾರು? ವಿಷಯವನ್ನು ವಿವರಿಸಬಲ್ಲವರು ಯಾರು? ಜ್ಞಾನದಿಂದ ಒಬ್ಬನ ಮುಖವು ಪ್ರಕಾಶಗೊಳ್ಳುವುದು, ಒರಟು ಮೋರೆಯು ಮಾರ್ಪಡುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿಜ ಜ್ಞಾನವಾದ ಕ್ರಿಸ್ತನು ಮಾತ್ರ ಒಬ್ಬನ ಜೀವಿತವನ್ನು ಬದಲಾಯಿಸಬಲ್ಲನು. ಕ್ರಿಸ್ತನು ಒಬ್ಬನ ಜೀವಿತವನ್ನು ಪ್ರವೇಶಿಸಿ ಅಲ್ಲಿ ಆಸಕ್ತಿ, ಸಂತೋಷ, ಸಮಾಧಾನಗಳನ್ನು ತರಬಲ್ಲನು. ನಾವು ಮಧ್ಯಮ ಥರದ ಜೀವಿತದಿಂದ ಬಿಡುಗಡೆಗೊಳ್ಳುವುದಕ್ಕೆ ಅವಶ್ಯವಾದದನ್ನು ಆತನು ನಮಗೆ ಕೊಡಬಲ್ಲನು. ಪ್ರಸಂಗಿ 8ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರ ಮೇಲೆ ಇಟ್ಟ ಆಣೆಯ ನಿಮಿತ್ತ ರಾಜನ ಆಜ್ಞೆಯನ್ನು ಕೈಕೊಳ್ಳಬೇಕೆಂಬುದು ನನ್ನ ಬೋಧೆ. ರಾಜ ಸನ್ನಿಧಿಯಿಂದ ತೊಲಗಿ ಬಿಡಲು ಆತುರ ಪಡಬೇಡ. ದ್ರೋಹಕ್ಕೆ ಸೇರದಿರು, ಅವನು ಇಷ್ಟ ಬಂದಂತೆ ಮಾಡಬಲ್ಲನಲ್ಲವೇ ಎಂಬುದಾಗಿ.
ಪ್ರಿಯರೇ, ಅವನು ಹೇಳುತ್ತಿದ್ದಾನೆ, ನೀನು ಏನು ಮಾಡುತ್ತೀ ಎಂಬುದರ ಕುರಿತು ಎಚ್ಚರವಾಗಿರು, ತೊಂದರೆಗೆ ಸಿಕ್ಕಿಕೊಳ್ಳಬೇಡ. ಪ್ರಸಂಗಿ 8ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ರಾಜನ ಮಾತಿಗೆ ಅಧಿಕಾರ ಉಂಟು, ಏನು ಮಾಡುತ್ತೀ ಎಂದು ಅವನನ್ನು ಯಾರು ತಾನೇ ಕೇಳಬಹುದು ಎಂಬುದಾಗಿ. ಪ್ರಿಯರೇ, ಅರಸನು ತನ್ನ ಇಚ್ಛೆಯಂತೆ ನಡೆಯಬಹುದು, ಯಾಕಂದರೆ ಅದನ್ನು ಮಾಡುವ ಸ್ವಾತಂತ್ರ್ಯ ಅವನಿಗಿದೆ. ಮಿತ್ರನೇ, ನೀನು ಕೂಡ ಅರಸನಂತೆ ಕ್ರಿಸ್ತನಿಗಾಗಿ ಯಾಕೆ ಜೀವಿಸಬಾರದು? ಪ್ರಿಯರೇ, ಹಿಪ್ಪಿ ಜೀವಿತ ನಡೆಸುತ್ತಿದ್ದ ಒಬ್ಬ ಅಲೆಮಾರಿಯನ್ನು ನಾನು ಕೇಳಿದೆ, ನೀನು ಯಾಕೆ ಈ ರೀತಿಯಾಗಿ ಜೀವಿಸುತ್ತೀ? ಇಂತಹ ಉಡುಗೆ ಯಾಕೆ ತೊಡುತ್ತೀ ಎಂದು. ಅವನು ಉತ್ತರಿಸಿದನು, ನನಗೆ ಸ್ವಾತಂತ್ರ್ಯ ಬೇಕು, ಇಚ್ಛಾನುಸಾರ ಜೀವಿಸಬೇಕು, ನನಗೆ ಬೇಕಾದಂತೆ ನಾನಿರಬೇಕು ಎಂದು. ನಾನು ಕೇಳಿದೆ, ನಾನು ನಿನ್ನ ಬಳಿ ಒಂದು ಪ್ರಶ್ನೆ ಕೇಳುತ್ತೇನೆ, ನೀನು ನಿನ್ನ ವೇಷವನ್ನು ಬದಲಿಸಿ ನಿನ್ನ ಗುಂಪಿನವರ ಕಡೆಗೆ ಹೋದರೆ ಅವರು ನಿನ್ನನ್ನು ಸ್ವೀಕರಿಸುತ್ತಾರೋ? ಅವನು ಕ್ಷಣಕಾಲ ಯೋಚಿಸಿ ಬಳಿಕ ಹೇಳಿದ, ಇಲ್ಲವೆಂದು ನೆನೆಸುತ್ತೇನೆ. ಆಗ ನಾನೆಂದೆ, ಹಾಗಾದರೆ ನಿನಗೆ ಹೆಚ್ಚು ಸ್ವಾತಂತ್ರ್ಯವಿಲ್ಲವಲ್ಲ ಎಂದು. ಕರ್ತನಲ್ಲಿ ಪ್ರಿಯರೇ, ಯೌವನಸ್ಥರಿಗೆ ಜನರ ಗುಂಪಿನ ಮನ್ನಣೆ ಸಿಗಬೇಕು. ನಿಜವಾದ ಸ್ವಾತಂತ್ರ್ಯವೆಂದರೇನೆಂದು ಅವರಿಗೆ ತಿಳಿಯದು. ಗುಂಪಿನಿಂದ ಸ್ವೀಕರಿಸಲ್ಪಡಬೇಕೆಂಬ ಒಂದೇ ಉದ್ದೇಶಕ್ಕಾಗಿ ಅವರು ಅಮಲು ದ್ರವ್ಯಗಳನ್ನು ಸೇವಿಸುತ್ತಾರೆ. ನಾನು ಆ ಯುವಕನನ್ನು ಕೇಳಿದೆ, ನಾನು ಈ ರೀತಿ ಉಡುಪು ಧರಿಸಿರುವುದರಿಂದ ನನಗೆ ಸ್ವಾತಂತ್ರ್ಯವಿಲ್ಲವೆಂದು ನೀನು ನೆನೆಸುತ್ತೀಯಾ? ಅವನು ಹೌದು ಎಂದು ಹೇಳಿದ. ಆಗ ನಾನು ಅವನಿಗಿಲ್ಲದ ಒಂದು ಸ್ವಾತಂತ್ರ್ಯ ನನಗಿದೆ ಎಂದು ಹೇಳಿದೆ. ನಾನು ಯಾವಾಗಲೂ ಇಂತಹ ಉಡುಪು ಧರಿಸುವುದಿಲ್ಲ. ನನಗೆ ಬೇಕಾದ ಉಡುಪು ಹಾಕಿಕೊಳ್ಳಬಹುದು, ನಾನು ಹಾಕಿಕೊಳ್ಳುತ್ತೇನೆ ಕೂಡ. ನಾನು ಒಂದು ನಿರ್ದಿಷ್ಟ ಕ್ರಮಕ್ಕೆ ಒಳಪಟ್ಟಿಲ್ಲ. ನನಗೆ ಸ್ವಾತಂತ್ರ್ಯ ಇದೆ. ದೇವರಿಗೆ ವಿರುದ್ಧವಾಗಿ ಜನರು ತಿರುಗಿ ಬಿದ್ದಿರುವ ಲೋಕದಲ್ಲಿ ನಾನು ನೀನು ಜೀವಿಸುತ್ತಿದ್ದೇವೆ. ಮಾನವನು ಈ ದಿಕ್ಕಿನತ್ತ ಹೋಗುತ್ತಿದ್ದಾನೆ, ಆದರೆ ನಾನು ಕ್ರಿಸ್ತನೆದುರು ಮೊಣಕಾಲೂರಬಹುದು. ನಾನು ಆತನನ್ನು ನನ್ನ ಒಡೆಯನೂ ರಕ್ಷಕನೂ ಎಂದು ಕರೆಯಬಹುದು. ಅದು ನಿಜವಾದ ಸ್ವಾತಂತ್ರ್ಯ. ನಾನು ಗುಂಪಿನವರು ಹೋಗುವ ದಿಕ್ಕಿನಲ್ಲಿ ಸಾಗುತ್ತಿಲ್ಲ. ನಾನು ನನ್ನ ಆಯ್ಕೆಯನ್ನು ಮಾಡಿಕೊಂಡಿದ್ದೇನೆ. ಯವನಸ್ಥನೇ, ನಿನಗೆ ನಿಜವಾದ ಸ್ವಾತಂತ್ರ್ಯ ನಿನಗೆ ಬೇಕಾಗಿದ್ದರೆ ಕ್ರಿಸ್ತನ ಬಳಿಗೆ ಬಾ. ಯೇಸು ಹೇಳಿದ್ದಾನೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆಯಾಗುವುದು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅದೇ ನಿಜವಾದ ಸ್ವಾತಂತ್ರ್ಯ. ಒಳ್ಳೆಯ ಕ್ರಿಯೆ ಮಾಡುವವನು ಜೈಲಿನಲ್ಲಿನ ಖೈದಿ ಕಾನೂನಿಗೆ ವಿರೋಧವಾಗಿರುವ ಹಾಗೇ ದೇವರಿಗೆ ವಿರೋಧವಾಗಿರುವವನು. ಇದನ್ನು ಜನರು ತಿಳಿದುಕೊಳ್ಳುವುದಿಲ್ಲ. ಅವನು ಮಧ್ಯಮ ರೀತಿಯ ಜೀವನ ರೀತಿಗೆ ಒಗ್ಗಿಕೊಂಡಿರುತ್ತಾನೆ. ಮುಂದಕ್ಕೆ ನೋಡೋಣ. ಪ್ರಸಂಗಿ 8ನೇ ಅಧ್ಯಾಯ 8ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ಯುದ್ಧ ಕಾಲದಲ್ಲಿ ಹೇಗೆ ವಿರಾಮ ದೊರೆಯುವುದಿಲ್ಲವೋ ಹಾಗೆ ಅಧರ್ಮಕ್ಕೊಳಪಟ್ಟವನಿಗೆ ಬಿಡುಗಡೆಯಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಸೇರಿದ ಗುಂಪಿನವರೊಂದಿಗೆ ಸಮ್ಮತವಾಗಿರಲಿಕ್ಕಾಗಿ ಒಬ್ಬನು ಕುಡಿಕತನವನ್ನು ಮುಂದುವರಿಸುತ್ತಾ ಇರುವುದಾದರೆ ಅವನು ಮದ್ಯಪಾನಿಯಾಗುತ್ತಾನೆ. ಈ ರೀತಿಯ ಒಳ್ಳೆಯ ಕಾರ್ಯ ಮಾಡುವವರು ನಮ್ಮ ದೇಶದಲ್ಲಿ ತುಂಬ ಮಂದಿ ಇದ್ದಾರೆ. ಕೊನೆಗೆ ಅವನಿಗೆ ಮರಣ ಬರುತ್ತದೆ. ಮರಣ ದಿನವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಪ್ರಸಂಗಿ 8ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಈಗಿನ ಸಮಾಜದ ಚಿತ್ರಣವು ಹೇಗೆ ಕೊಡಲ್ಪಟ್ಟಿದೆ ನೋಡಿರಿ. ಶಿಕ್ಷೆಯು ಕೂಡಲೇ ಕಾರ್ಯಗತವಾಗದ್ದರಿಂದ ಜನರು ದುಷ್ಕೃತ್ಯಗಳನ್ನು ಹೆಚ್ಚೆಚ್ಚು ಮಾಡುತ್ತಾರೆ. ಯಾಕಂದರೆ ಮನುಷ್ಯನ ಹೃದಯದಲ್ಲಿ ಕೆಟ್ಟದ್ದೇ ತುಂಬಿದೆ. ಕ್ರೈಸ್ತರೆಂದು ಹೇಳಿಕೊಳ್ಳುವವರು ಪಾಪ ಮಾಡುತ್ತಲೇ ಇರುತ್ತಾರೆ. ಯಾಕಂದರೆ ಅವರು ಹೇಳುತ್ತಾರೆ, ನೋಡಿ, ನಾನು ಪಾಪದಲ್ಲೇ 5 ವರ್ಷಗಳಿಂದ ಇದ್ದರೂ ದೇವರು ಏನೂ ಮಾಡಲಿಲ್ಲ ಎಂದು. ಪ್ರಿಯ ಸ್ನೇಹಿತನೇ, ಈಗಾಗಲೇ ದೇವರ ದಂಡನೆ ನಿನ್ನ ಮೇಲೆ ಬಂದಿದೆ. ಆತನು ದಾರಿಯ ಕೊನೆಯಲ್ಲಿ ನಿನಗಾಗಿ ಕಾಯುತ್ತಿರುವುದರಿಂದ ಅದನ್ನು ಕಾರ್ಯಗತಗೊಳಿಸಿಲ್ಲ. ಆತನು ನಿನಗಾಗಿ ನಿತ್ಯತ್ವದ ತನಕವೂ ಕಾಯಬಲ್ಲನು, ಆದರೆ ನೀನು ಕಾಯಲಾರಿ.
ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯ ಮಿತ್ರನೇ, ನೀನು ಆತನ ಬಳಿಗೆ ತಿರುಗಿಕೊಳ್ಳುವ ಹಾಗೆ ದೇವರು ಈ ದಿನವನ್ನು ನಿನಗೆ ಒದಗಿಸಿದ್ದಾನೆ. ಪ್ರಸಂಗಿ 8ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಲೋಕದಲ್ಲಿ ನಡೆಯುವ ವ್ಯರ್ಥ ಕಾರ್ಯವೊಂದುಂಟು. ದುಷ್ಟರ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೆ ಆಗುವುದು, ಶಿಷ್ಟರ ನಡತೆಗೆ ತಕ್ಕ ಗತಿಯು ದುಷ್ಟರಿಗೆ ಆಗುವುದು. ಇದೂ ವ್ಯರ್ಥವೆಂದು ನಾನು ಹೇಳಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೇಲಿಂದ ಮೇಲೆ ನೋಡುವಾಗ ದುಷ್ಟನಿಗೂ ನೀತಿವಂತನಿಗೂ ಯಾವ ವ್ಯತ್ಯಾಸವೂ ಕಾಣುವುದಿಲ್ಲವೆಂದು ಸೊಲೊಮೋನನು ಹೇಳುತ್ತಾನೆ. ಒಬ್ಬನು ಒಳ್ಳೆಯವನಾದರೂ ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ, ಯಾಕಂದರೆ ಇಬ್ಬರ ಅಂತ್ಯವು ಒಂದೇ ರೀತಿಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಪ್ರಸಂಗಿ 8ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ನಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸಿದೆನು. ದೇವರು ಅವನಿಗೆ ಲೋಕದಲ್ಲಿ ಅನುಗ್ರಹಿಸುವ ದಿನಗಳಲ್ಲೆಲ್ಲ ಅವನು ಪಡುವ ಪ್ರಯಾಸದಲ್ಲಿ ಸಂತೋಷವೇ ಸೇರಿರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಿನ್ನು, ಕುಡಿ, ಸಂತೋಷಪಡು ಎಂಬುದಾಗಿ ನೋಡುವಾಗ ಜೀವನವನ್ನು ಅನುಭವಿಸಿ ದೇವರು ಈ ಲೋಕದಲ್ಲಿ ಕೊಟ್ಟಿರುವ ಪ್ರಯಾಸದಲ್ಲಿ ಸಂತೋಷವು ಅತ್ಯುತ್ತಮವಾದದ್ದೆಂದು ಸೊಲೊಮೋನನು ಗ್ರಹಿಸಿಕೊಂಡನು. ಜನರು ಹೊಂದಬಹುದಾದ ವ್ಯರ್ಥವಾದ ಜೀವನ ತತ್ವ ಇದೇ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಹೇಗಿದ್ದೇವೆ? ನಮ್ಮ ಜೀವಿತ ವ್ಯತ್ಯಾಸದಲ್ಲಿ ಮುಂದೆ ಸಾಗುತ್ತಾ ಇದೆಯೋ ಅಥವಾ ವ್ಯರ್ಥತ್ವದ ಜೀವಿತದಲ್ಲಿ ನಾವಿದ್ದೇವೆಯೋ? ನಾವು ಪರೀಕ್ಷಿಸಿಕೊಂಡವರಾಗಿ ದೇವರು ಮಾತನಾಡಿದಾಗ ಆತನ ಮಾತಿಗೆ ವಿಧೇಯರಾಗಿ ನಮ್ಮ ಜೀವಿತ ದೇವರನ್ನೇ ಪ್ರೀತಿ ಮಾಡುತ್ತಾ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುವಂಥ ನಿತ್ಯತ್ವದ ಜೀವಿತವಾಗುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮಾನವರಾದ ನಮ್ಮ ಜೀವಿತ ಮರಣದೆದುರಾಗಿ ಜೀವಿಸುವಂಥದ್ದು. ಒಳ್ಳೆಯ ಹೆಸರು ಬಹಳ ಅಮೂಲ್ಯವಾದದ್ದು. ಅನೇಕ ವೇಳೆ ನಗೆಗಿಂತ ಕರಕರೆಯ ವಾಸಿ. ನಾವು ಯಥಾರ್ಥವಾಗಿರುವುದಾದರೆ ಸಮಾಜವು ನಮ್ಮನ್ನು ಹೊಗಳಬಹುದು, ಆದರೆ ಯಥಾರ್ಥೆಯ ಜೀವಿತದಲ್ಲಿ ದೇವರು ಹತ್ತಿರವಿದ್ದು ಕಾಪಾಡ್ತಾನೆ. ಇಂಥ ಜೀವಿತವನ್ನು ನಾವು ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸಂತೋಷ, ಸಮಾಧಾನದ ಜೀವಿತವನ್ನು ಕೊಡಲಿಕ್ಕೆ ಆಶೆ ಉಳ್ಳಂಥ ನಮ್ಮ ಪ್ರೀತಿಯುಳ್ಳ ಕರ್ತನೆ, ಯೇಸುವಿನ ನಾಮದಲ್ಲಿ ನಿನಗೆ ಸ್ತೋತ್ರ ದೇವ. ಹೌದು ಕರ್ತನೆ, ಈ ಲೋಕದಲ್ಲಿ ನಿಜವಾದಂಥ ಶಾಂತಿ ಸಮಾಧಾನ ಕೊಡುವಾತನು ಯೇಸು ಕ್ರಿಸ್ತನು ಒಬ್ಬನೇ. ನೀನೊಬ್ಬನೇ ಶಾಂತಿದಾಯಕನಾದ ದೇವರು, ಸಮಾಧಾನದ ಪ್ರಭುವೂ ಆಗಿದ್ದಿ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಯಾರ್ಯಾರ ಜೀವಿತದಲ್ಲಿ, ಯಾರ್ಯಾರ ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ಇದ್ದಾರೋ, ಓ ಕರ್ತನೆ, ಅವ್ರಿಗೆ ಈ ಕ್ಷಣವೇ ಸಮಾಧಾನವನ್ನು ಕೊಡು. ನಿಜವಾದ ಅರ್ಥವನ್ನು ಅವ್ರಿಗೆ ಗ್ರಹಿಸಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತಕ್ಕೆ ಅತಿ ಮುಖ್ಯವಾದ ವಿಷಯ ತಿಳಿದುಕೊಂಡ ನಾವು ಇತರರು ಕೂಡ ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಪ್ರಯತ್ನಿಸಬೇಕು ಅಲ್ವಾ? ಹಾಗಾದರೆ ಈಗಲೇ 9845616412 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.